ಬೆಂಗಳೂರಲ್ಲಿ ಡ್ರಗ್ ಮಾರಾಟ ಮಾಡೋ ಮಂದಿ ದಿನಕ್ಕೊಂದು ದಾರಿ ಹುಡುಕ್ತಿದ್ದಾರೆ. ಟೀ ಪೌಡರ್ ಪ್ಯಾಕೆಟ್, ಚಾಕ್ಲೇಟ್ ನಂತರ ಬ್ರೆಡ್ನಲ್ಲೂ ಡ್ರಗ್ ಪೆಡ್ಲಿಂಗ್ ಮಾಡಿದ ಖತರ್ನಾಕ್ ಲೇಡಿಯೊಬ್ಬಳು ಇದೀಗ ಅಂಧರಾಗಿದ್ದಾಳೆ. ಮತ್ತೊಂದು ಕಡೆ ಇಬ್ಬರು ಕಿಲಾಡಿ ಕಳ್ಳರನ್ನ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ಬೆಂಗಳೂರಿಗೆ ಬ್ರೆಡ್ನಲ್ಲಿ ಬರ್ತಿತ್ತು ನಶೆ ಏರಿಸೋ ಕೊಕೈನ್. ನೈಜೀರಿಯಾ ಲೇಡಿ ಕರಾಮತ್ತು 120 ಗ್ರಾಂ ಡ್ರಗ್ಸ್ ಜಪ್ತಿ. ಡ್ರಗ್ಸ್ ಪೆಡ್ಲರ್ಸ್ ಚಾಪೆ ಕೆಳಗೆ ತುರಿದ್ರೆ ಪೊಲೀಸರು ಭೂಮಿ ಕೆಳಗೆ ತೂರ್ತಾರೆ ಅನ್ನೋದಕ್ಕೆ ಈ ಕೇಸೇ ಸಾಕ್ಷಿ. ಇಲ್ಲಿ ನೋಡಿ, ಹಸಿವಾದಾಗ ತಿನ್ನೋಕೆ ಅಂತ ಈಕೆ ಬ್ರೆಡ್ ತಂದಿದ್ದಾಳೆ. ಆದ್ರೆ ಈ ಬ್ರೆಡ್ ತಿಂದ್ರೆ ನಶೆಯಲ್ಲೇ ತೇಲಾಡ್ತೀರಾ, ಯಾಕಂದ್ರೆ ಬ್ರೆಡ್ನ ಬಳಗಿರೋದು ಮತ್ತೆ ಏರಿಸೋ ಕೊಕೈನ್. ಈ ಫೋಟೋದಲ್ಲಿ ಕಾಣ್ತಿರೋ ಈಕೆ ಬೊಲಾಜಿಡೆ ಎಸ್ತಾರ್. ನೈಜೀರಿಯಾ ಮೂಲದ ಈಕೆ ಮುಂಬೈನಿಂದ ಬಸ್ ಮೂಲಕ ಬ್ರೆಡ್ನಲ್ಲಿ ಕೊಕೈನ್ ತರ್ತಿದ್ಲು. ಬೆಂಗಳೂರಲ್ಲಿ ಮಾರಾಟ ಮಾಡಿ ಕಮಾಯಿ ಮಾಡೋ ಸಂಚಿನಲ್ಲಿದ್ಲು. ಅಷ್ಟರಲ್ಲೇ ದಾಳಿ ಮಾಡಿದ ಸಿಸಿಬಿ ಪೊಲೀಸರು ಆಕೆಯನ್ನ ವಶಕ್ಕೆ ಪಡೆದು 65 ಲಕ್ಷ ಮೌಲ್ಯದ 120 ಗ್ರಾಂ ಡ್ರಗ್ಸ್ ಜಪ್ತಿ ಮಾಡಿದ್ದಾರೆ. ಒಟ್ಟು 1,28,55,000 ಅಂದಾಜು ವ್ಯಾಲ್ಯೂದು 3 ಕೇಸಸ್ ಅಲ್ಲಿ ಬೇರೆ ಬೇರೆ ಕೇಸಸ್ ಪ್ರಕರಣದಲ್ಲಿ ಡಿಟೆಕ್ಷನ್ ಆಗಿದೆ. ಫಸ್ಟ್ JP ನಗರ್ ಸ್ಟೇಷನ್ ಅಲ್ಲಿ ಒಟ್ಟು 65.28 lakhs ರಿಕವರಿ ಇದೆ. ವೀಕ್ ಡೇಸ್ ನಲ್ಲಿ ಪ್ರೊಫೆಸರ್, ವಾರಾಂತ್ಯದಲ್ಲಿ ಕಳ್ಳಿ. ಇನ್ನು ವೀಕ್ ಡೇಸ್ ನಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡಿ ವೀಕೆಂಡ್ ನಲ್ಲಿ ಕಳ್ಳತನಕ್ಕೆ ಕೈ ಹಾಕ್ತಿದ್ದ ಕಿಲಾಡಿ ಲೇಡಿಯನ್ನ ಬಸವನಗುಡಿ ಪೊಲೀಸರು ಬಂಧಿಸಿದ್ದಾರೆ. ಬೆಳ್ಳಂದೂರಿನ ಖಾಸಗಿ ಕಾಲೇಜಿನಲ್ಲಿ ಕನ್ನಡ ಪ್ರೊಫೆಸರ್ ಆಗಿರೋ ರೇವತಿ ವಾರ ಪೂರ್ತಿ ವಿದ್ಯಾರ್ಥಿಗಳಿಗೆ ಪಾಠ ಮಾಡ್ತಿದ್ಲು. ಆದ್ರೆ ಭಾನುವಾರ ಬಂದ್ರೆ ಸಾಕು, ಮದುವೆ ನಡೀತಿರೋ ಚೌಟ್ರಿಗಳಿಗೆ ಎಂಟ್ರಿಯಾಗಿ ಚಿನ್ನಾಭರಣ ಎಗರಿಸಿ ಎಸ್ಕೇಪ್ ಆಗ್ತಿದ್ಲು. ಸದ್ಯ ಅಂಧರಾಗಿರೋ ಈಕೆಯಿಂದ 32 ಲಕ್ಷ ಮೌಲ್ಯದ ಚಿನ್ನಾಭರಣವನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಲೆಕ್ಚರರ್ ಒಂದು ಕಾಲೇಜಲ್ಲಿ ಕೆಲಸ ಮಾಡ್ತಿದ್ರು. ಇದನ್ನು ಒಂದು ಬಹಳ ಸೀರಿಯಸ್ ಇಶ್ಯೂ ಇದೆ. ನಾವು ನಮ್ಮ ಪೊಲೀಸ್ ಅವ್ರಿಗೆ ಹೇಳಿದ್ದೀವಿ, ಬೇರೆ ಅವ್ರ ಇನ್ನೂ ಕೇಸಸ್ ಇದ್ರೆ ಪತ್ತೆ ಮಾಡಲಿ. ಹಳೆ 3 ಕೇಸ್ ಇದೆ, ಈಗ ಕೂಡ 3 ಕೇಸ್ ಡಿಟೆಕ್ಟ್ ಆಗಿದೆ. ಇತ್ತ ಇರುಳುಗುರುಡು ಸಮಸ್ಯೆಯಿಂದ ಬಳಲ್ತಿದ್ದ ಕದೀಮಾ ಮೊಹಮ್ಮದ್ ಖಾನ್ ಹಗಲಲ್ಲಿ ಕಳ್ಳತನ ಮಾಡ್ತಿದ್ದ. ಇತ್ತೀಚೆಗೆ JP ನಗರದಲ್ಲಿರೋ ಕಿರುತೆರೆ ನಟ ಪ್ರವೀಣ್ ಮನೆಯಲ್ಲಿ 1.5 ಲಕ್ಷ ಮೌಲ್ಯದ ಚಿನ್ನಾಭರಣ ದೋಚಿದ್ದ. ಈತನನ್ನ ಬಂಧಿಸಿರೋ JP ನಗರ ಪೊಲೀಸರು 65.28 ಲಕ್ಷ ಮೌಲ್ಯದ ಚಿನ್ನಾಭರಣ ಜಪ್ತಿ ಮಾಡಿದ್ದಾರೆ. ಪ್ರಜ್ವಲ್, TV9 ಬೆಂಗಳೂರು.